ಕಾಸ್ಟ್ ಎಷ್ಟು? ನನ್ನಂತೂ ರೇಷ್ಮೆ ಸೀರೆ ಶುದ್ಧ ರೇಷ್ಮೆನಪ್ಪ. ಆಹಾ, ಈ ಚೈನು ತುಂಬಾ ಚೆನ್ನಾಗಿದೆ, ಬಂಗಾರದ್ದು. ನನ್ನ ಹತ್ರನೂ ಈ ಥರದ್ದೇ ಒಂದಿದೆ. ಕೆಟ್ಕಂಡು ಬೀಳತ್ತೆ ಅಂತ ಮನೇಲೇ ಇಟ್ಬಿಟ್ಟು ಬಂದಿದ್ದೀನಿ. ಪ್ರಭಾ, ಸಾಕು. ನಿನ್ನ ಈ ಕೆಟ್ಟ ನಡತೆಯಿಂದ ದುರ್ಗನ್ಗೆ ಅವಮಾನ ಆಗತ್ತೆ. ಅಯ್ಯೋ ಸುಮ್ಮನಿರಿ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆ. ಅಪ್ಪ ಒಂದು ನಿಮಿಷ, ನಮ್ ಕೊಡ. ಸಾರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವರು ನಮ್ಮ ದುರ್ಗನ್ ಚಿಕ್ಕಮ್ಮ. ಅವ್ರು ಸ್ವಲ್ಪ ಹಾಗೇನೆ. ಅದು ಇವರು ವಾಸ ಮಾಡ್ತಾ ಇರೋದು ದುರ್ಗಾಪುರ ಅನ್ನೋ ಒಂದು ಪುಟ್ಟ ಹಳ್ಳಿನಲ್ಲಿ. ಅಲ್ಲಿ ಏನು ನೋಡಿರಲ್ವಲ್ಲ ಇವರು, ಅದಕ್ಕೆ ಹಾಗಾಡ್ತಿದ್ದಾರೆ ಪಾಪ. ಆಮೇಲೆ ನಮ್ಮ ದುರ್ಗನ ಚಿಕ್ಕ ವಯಸ್ಸಿಂದ ಇವರೇ ಸಾಕಿ ಬೆಳೆಸಿರೋದು. ಅವಳು ಕೂಡ ಅಷ್ಟೇ, ಇವ್ರು ಹಾಗೇನೆ ಸ್ವಲ್ಪ. ಅದು ಹಳ್ಳಿಲಿರ್ತಾರೆ, ಬಡವರು, ಅದಕ್ಕೆ ಹೀಗಾಡ್ತಾರಷ್ಟೇ. ಆಮೇಲೆ ಇವ್ರ ಮಗಳು ದುರ್ಗಾ ಇದ್ದಾಳಲ್ಲ, ಅವಳು ನಮ್ಮ ಶರತ್ಗೆ ಸಿಕ್ಕಿರೋದು ನಮ್ಮ ಪುಣ್ಯನೇ ಬಿಡಿಪ್ಪ. ನೀವು ಹೋಗಿ ಕೂತ್ಕೊಳ್ಳಿ, ಹೋಗಿ ಹೋಗಿ. ಬೇಡ, ಸಾಕ. ಇಂಥ ಕೆಟ್ಟ ನಡತೆಯಿಂದನೇ ಪಾಪ ಮಗುಗೆ ಅವಮಾನ ಆಗತ್ತೆ. ಬರ ನಮ್ದು